ರುದ್ರಗೌಡ ಇನಾಮತಿ ಅವರ ಹೊಲದಲ್ಲಿ ಆ 3 ಲೈಟಿಂಗ್ ಕಂಬ ಹಾಕಿರ್ತಾರ. ಸರೈಂಟಿಕಾ ಕಂಪ್ನಿಯವರು 3 ಲೈಟಿಂಗ್ ಕಂಬ ಹಾಕಿ ಪರ್ಮಿಷನ್ ತಗೊಂಡು ಹೊಳ್ಳಿ ಕೇಳ್ದ ಲೈಟಿಂಗ್ ಕಂಬ ಕಿತ್ತು ಅವ್ರ ಹೊಲದೊಳಗೆ ಇರುವಂತ ಒಂದು ಬೋರನ್ನ ಹಾಳು ಮಾಡಿರ್ತಾರ. ಅದಕ್ಕೆ ಪರಿಹಾರ ಕೇಳಿದ್ರೆ ನೀವು ಯಾರು ಗೊತ್ತಿಲ್ಲ, ಮತ್ತೆ ಹೊಳ್ಳಿ ನಮ್ಗೆ ಪರಿಹಾರ ಕೊಡಕ್ಕಾಗೋದಿಲ್ಲ, ರೈತರು ನೀವೆಲ್ಲ ಎದಕ್ಕೆ ಬರ್ತೀರಿ, ರೊಕ್ಕಕ್ಕೆ ಬರ್ತೀರಿ ಅಂತ ಅನ್ನುವಂಥ ಉದ್ದಟತನದ ಹೇಳಿಕೆಯನ್ನ ನಮ್ಮ ಸರೈಂಟಿಕಾ ಕಂಪ್ನಿಯ ಮ್ಯಾನೇಜರ್ ಅಂತ ಸಂಗಮೇಶ್ ಅನ್ನೋರು ಉದ್ದಟತನದ ಹೇಳಿಕೆಯನ್ನು ಕೊಡ್ತಾರ. ದಯವಿಟ್ಟು ಕರ್ನಾಟಕ ರಾಜ್ಯ ರೈತ ಸಂಘ ಒಂದು ವಿನಂತಿಯನ್ನು ಮಾಡ್ತತಿ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಹಾಗೂ ತಹಸೀಲ್ದಾರ್ ಸಾಹೇಬರಿಗೆ. ಏನು ವಿನಂತಿಪ್ಪ ಅಂತಂದ್ರೆ, ಸೊರಟೂರು ಗ್ರಾಮದ ಎಲ್ಲ ರೈತರಿಗೆ ಆಗಲಿ, ಇನ್ನಿತರೆ ಗ್ರಾಮದ ರೈತರಿಗೆ ಆಗಲಿ ಎಲ್ಲಿಯೂ ಕೂಡ ಅನ್ಯಾಯವಾಗದ ಹಾಗೆ ನೇರವಾಗಿ ರೈತರಿಗೆ ಹೋಗುವಂತ ಪರಿಹಾರವನ್ನ ರೈತರಿಗೆ ಹೋಗುವ ಹಾಗೆ ಮಾಡಬೇಕು. ದಯವಿಟ್ಟು ಇಲ್ಲಿ ದಲ್ಲಾಳಿಗಳನ್ನ ನಡವರಕ್ಕೆ ತಗೋಬಾರ್ದು ಅಂತ ಹೇಳಿ ನಾನು ಕಂಪನಿಯವರಲ್ಲಿ ಆಗಲಿ ಅಥವಾ ಜಿಲ್ಲಾಧಿಕಾರಿ ತಹಸೀಲ್ದಾರಲ್ಲಿ ಒಂದು ಮನವಿಯನ್ನು ಮಾಡ್ತೀನಿ. ಯಾಕಪ್ಪ ಅಂತಂದ್ರೆ ನಿಜವಾದ ರೈತ ಇವತ್ತು ನಿಜವಾದ ರೈತನಿಗೆ ಏನು ಪರಿಹಾರ ಹೋಗ್ಬೇಕು ನೋಡು, ಆ ನಿಜವಾದ ರೈತನಿಗೆ ಪರಿಹಾರ ಹೋಗ್ತಾ ಇಲ್ಲ. ದಯವಿಟ್ಟು ವಿನಂತಿಯನ್ನು ಮಾಡ್ಕೊಳ್ತೇನೆ. ಈ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಹೇಳ್ತಾ ಇದ್ದೇವೆ, ಇಲ್ಲಿ ಈ ರೈತರಿಗೆ ಆಗುವಂತ ಅನ್ಯಾಯ ನಾಳೆ ಇನ್ನುಳಿದ ರೈತರಿಗೆ ಆಗಬಹುದು. ದಯವಿಟ್ಟು ರೈತರು ಇದಕ್ಕೆ ಸಹಾಯವನ್ನು ಮಾಡಬೇಕು, ಸಪೋರ್ಟ್ ಅನ್ನು ನೀಡಬೇಕು. ಇಲ್ಲದೆ ಹೋದ್ರ ಇವರ ರೈತರಿಗೆ ಪರಿಹಾರ ಸಿಗದೆ ಹೋದ್ರ ಮುಂಬರುವ ದಿನಮಾನಗಳಲ್ಲಿ ಸರೈಂಟಿಕಾ ಕಂಪನಿಯನ್ನ ಮುಚ್ಚುವುದು ಶತಸಿದ್ಧ ಅನ್ನುವಂತ ಮಾತನ್ನ ನಾವಿಲ್ಲಿ ಈ ಸಂದರ್ಭದಲ್ಲಿ ಹೇಳ್ತೇವೆ. ಹಾಗಾಗಿ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೇವೆ, ಏನು ರೈತರಿಗೆ ಅನ್ಯಾಯ ಆಗಿದೆ ಅಲ್ಲ, ಇವತ್ತು ಈ ನಮ್ಮ ರುದ್ರಗೌಡ ಇನಾಮತಿಯವರು ಆಗಿರ್ಬೋದು, ಇನ್ನಿತರೆ ರೈತರಾಗಿರ್ಬೋದು, ಅವರು ಯಾರೇ ಇದ್ರೂ ಕೂಡ ಅವರಿಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದ ಒಳಗಡೆ ಅವರಿಗೆ ಪರಿಹಾರವನ್ನು ನೀಡಬೇಕು. ಹಾಗೆ ಆ ರೈತರಿಗೆ ಇಂಗ್ಲಿಷು ಅರ್ಥ ಆಗುವುದಿಲ್ಲ, ದಯವಿಟ್ಟು ಅಗ್ರಿಮೆಂಟ್ ಅನ್ನು ಮಾಡುವಾಗ ಕನ್ನಡದಲ್ಲಿ ಅರ್ಥ ಮಾಡಬೇಕು, ಕನ್ನಡದಲ್ಲಿ ಅಗ್ರಿಮೆಂಟ್ ತಗೊಂಡ್ಬರ್ಬೇಕು ಅಂತ ಹೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿ ಅವರಲ್ಲಿ ತಹಸೀಲ್ದಾರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇವೆ. ದಯವಿಟ್ಟು ಈ ಒಂದು ತಾವೇನಾದ್ರೂ ಈ ಹೋರಾಟಕ್ಕೆ ಸ್ಪಂದನೆ ಮಾಡಲಿಲ್ಲ ಅಂದ್ರೆ ಇನ್ನೂ ಒಂದು ಹೆಚ್ಚಿನ ಸಂಖ್ಯೆಯೊಳಗಡೆ ಇಲ್ಲಿ ರೈತರು ಬಂದು ಹೋರಾಟವನ್ನು ಮಾಡ್ತಾರೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟು ನಾನು ಇಲ್ಲಿ ನನ್ನ ಮಾತುಗಳಿಗೆ ವಿವರಿಸ್ತಾ ಇದ್ದೇನೆ. ನಮ್ಮ ರೈತರ ವಿಚಾರಗಳಿಗೆಲ್ಲ ಅನ್ನುವಂಥದ್ದನ್ನು ಹೇಳಿ ಒಂದು ಸಾರಿ ಜೈಘೋಷವನ್ನು ಕೂಗ್ತಾ ಇದ್ದಾವೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ಹಸಿರು ಸೇನೆಗೆ, ಜೈ ಜವಾನ್, ಜೈ ಜವಾನ್. ಧನ್ಯವಾದಗಳು.